ಫ್ರೆಂಡ್ಸ್, ಈ ರೀತಿಯಂತ ಟ್ರೆಂಡಿಂಗ್ 3D AI ಫೋಟೋ ಇವಾಗ ವೈರಲ್ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ನೀವು ಚೆಕ್ ಮಾಡಿರ್ಬೋದು. ಈ ರೀತಿಯಂತ 3D ಫೋಟೋ ಇವಾಗ ವೈರಲ್ ಆಗ್ತಿದೆ. ಡೋಂಟ್ ವರಿ, ನೀವು ಕೂಡ ಮಾಡ್ಕೋಬಹುದು ಸಿಂಗಲ್ ಕ್ಲಿಕ್ನಲ್ಲಿ. ಹೌದು, 1 ನಿಮಿಷದಲ್ಲಿ ನಿಮ್ಮ ಫೋಟೋ ಯೂಸ್ ಮಾಡಿ ಈ ರೀತಿಯಾಗಿ 3D ಫೋಟೋವನ್ನು 3D AI ಫೋಟೋವನ್ನು ನೀವು ಮಾಡ್ಬೋದು ನಿಮ್ಮ ಮೊಬೈಲಲ್ಲಿ ಫ್ರೀಯಾಗಿ. ಕಂಪ್ಲೀಟಾಗಿ ನಿಮಗೆ ಟ್ಯೂಟೋರಿಯಲ್ ಕೊಡ್ತೀನಿ. ಕೇವಲ 1 ನಿಮಿಷದಲ್ಲಿ ಮಾಡ್ಬೋದು ಸಿಂಗಲ್ ಕ್ಲಿಕ್ನಲ್ಲಿ. ಸೊ ಇದನ್ನು ನೀವು ಈ ರೀತಿಯಾಗಿ ಮಾಡಿ ಶೇರ್ ಮಾಡಿದರೆ ಇನ್ಸ್ಟಾಗ್ರಾಮಲ್ಲಿ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತ ವೈರಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಇವಾಗ ಟ್ರೆಂಡಿಂಗ್ ಟಾಪಿಕ್. ಹಾಗಾಗಿ ಫ್ರೆಂಡ್ಸ್, ಮೊದಲೇದಾಗಿ ನೀವು ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದೇ ಒಂದು ಗೂಗಲ್ ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಇಲ್ಲಿ ಗೂಗಲ್ ಜೆಮಿನೈ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. GEMINI ಗೂಗಲ್ ಜೆಮಿನೈ ಅಂತ ನೀವು ಸರ್ಚ್ ಮಾಡಿದಾಗ ಒಂದು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ನಾನು ಇವಾಗ ಸರ್ಚ್ ಮಾಡ್ತೀನಿ, ನೋಡ್ಬೋದು. ಫಸ್ಟ್ ವೆಬ್ಸೈಟು ಇದು ಗೂಗಲ್ ಅವರ ವೆಬ್ಸೈಟು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಸೈನ್ ಇನ್ ಮಾಡೋಕ್ಕೆ ಕೇಳುತ್ತೆ. ಸೊ Gmail ID ಮೂಲಕ ಲಾಗಿನ್ ಮಾಡಬೇಕಾಗುತ್ತೆ. ಗೈಸ್, ಇಲ್ಲಿ ನೀವು ಯಾವ ರೀತಿ ಫೋಟೋನ ಎಡಿಟ್ ಮಾಡಬೇಕು ಸಿಂಗಲ್ ಕ್ಲಿಕ್ನಲ್ಲಿ 3D AI ಫೋಟೋವನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ಲೈಕ್ ಮಾಡಿ, ಈ ಕೂಡಲೇ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡಿ ತುಂಬ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಮಂದಿ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದಾರೆ, ಬಟ್ ಅವರಿಗೆ ಯಾವ ರೀತಿ ಮಾಡಬೇಕಂತ ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋ ಶೇರ್ ಮಾಡಿದರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ. ನಂತರ ಇವಾಗ ಇಲ್ಲಿ ಕೆಳಗಡೆ ನೋಡ್ಬೋದು, ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪ್ಲಸ್ ಐಕನ್ ಇದೆಯಲ್ವಾ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಯಾವುದನ್ನ ಎಡಿಟ್ ಮಾಡಬೇಕು ಅಂದ್ಕೊಂಡಿರಿ, 3D ಮಾಡಬೇಕು ಅಂದ್ಕೊಂಡಿದ್ದೀರಿ, ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಇಲ್ಲಿ ಬಾಟಮ್ ಅಲ್ಲಿ ಪ್ಲಸ್ ಅಂತಿದೆಯಲ್ಲ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಫೈಲ್ ಅಂತಿದೆ, ಎರಡನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಗ್ಯಾಲರಿ ಬರುತ್ತೆ. ನಿಮ್ಮ ಗ್ಯಾಲರಿಯಿಂದ ಯಾವ ಫೋಟೋ ನೀವು ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ, 3D AI ಫೋಟೋಗೆ ಮಾಡಬೇಕು ಅಂದ್ಕೊಂಡಿದ್ದೀರಿ, ಆ ಫೋಟೋ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ತೋರಿಸ್ತಿದ್ದೀನಿ. ಇದು ನಿಮಗೆ ಇದು ಕಂಪ್ಲೀಟಾಗಿ ಫ್ರೀ. ಇದರಲ್ಲಿ ನೀವು ಎಷ್ಟು ಫೋಟೋ ಬೇಕಿದ್ರೆ ಜನರೇಟ್ ಮಾಡ್ಬೋದು. ಫೋಟೋ ಸೆಲೆಕ್ಟ್ ಮಾಡಿದ ನಂತರ ನೋಡ್ಬೋದು ಫೋಟೋ ಅಪ್ಲೋಡ್ ಆಗಿದೆ. ಇವಾಗ ಇಲ್ಲಿ ಒಂದು ಪ್ರಾಂಪ್ಟನ್ನು ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಈ ಪ್ರಾಂಪ್ಟನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಪ್ರಾಂಪ್ಟನ್ನು ನೀವು ಕರೆಕ್ಟಾಗಿ ಪೇಸ್ಟ್ ಮಾಡಬೇಕಾಗುತ್ತೆ, ಕಾಪಿ ಮಾಡಿ. ಗೈಸ್, ಇಲ್ಲಿ ಪೇಸ್ಟ್ ಮಾಡಿದ ನಂತರ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡ್ಬೋದು ಜಸ್ಟ್ ಸೆಕೆಂಡ್ ಅಂತ ಬರುತ್ತೆ. ಇದು ಒಂದು 1 ಮಿನಿಟ್ ತಗೊಳುತ್ತೆ, ಕೆಲವೊಮ್ಮೆ 30 ಸೆಕೆಂಡ್ ಕೂಡ ಆಗುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಫೋಟೋ ಕ್ರಿಯೇಟ್ ಆಗೋದ್ರೊಳಗೆ ನೀವೇನು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಜೊತೆಗೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡ್ತಿರ್ತೀವಿ, ಹಾಗಾಗಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ನೋಡ್ಬೋದು ಇವಾಗ ಜನರೇಟಿಂಗ್ ಆಗ್ತಿದೆ, ಫೋಟೋ ರೆಡಿ ಆಗಿದೆ ನೋಡ್ಬೋದು. ಸೊ ಒರಿಜಿನಲ್ ಫೋಟೋ ಮತ್ತು ಇವಾಗ ಕ್ರಿಯೇಟ್ ಆಗಿರುವಂಥ ಫೋಟೋ ನೋಡ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಫೋಟೋ ವೈರಲ್ ಆಗ್ತಿತ್ತು, ಸೊ ಅದೇ ರೀತಿಯಾಗಿ ನಿಮ್ಮ ಫೋಟೋ ಕೂಡ ಈ ರೀತಿಯಾಗಿ ರೆಡಿ ಆಗುತ್ತೆ. ನೋಡ್ಬೋದು ಸಿಂಗಲ್ ಕ್ಲಿಕ್ನಲ್ಲಿ ಕಂಪ್ಲೀಟಾಗಿ ಫ್ರೀಯಾಗಿ ನೋಡ್ಬೋದು. ಬ್ಯಾಕ್ಗ್ರೌಂಡಲ್ಲಿ 3D ಆಗಿ ಯಾವ ರೀತಿ ಬರ್ತಿದೆ ಅನಿಮೇಷನ್ ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಬೋದು. ಒರಿಜಿನಲ್ ಫೋಟೋ ನೋಡ್ಬೋದು, ಒರಿಜಿನಲ್ ಫೋಟೋ ಈ ರೀತಿಯಾಗಿತ್ತು. ಬಟ್ ಇವಾಗ ಸಿಂಗಲ್ ಕ್ಲಿಕ್ನಲ್ಲಿ 3D AI ಫೋಟೋ ಯಾವ ರೀತಿ ಬಂದಂತ ನೀವು ಲೈವ್ ಆಗಿ ಚೆಕ್ ಮಾಡ್ಬೋದು. ಕೇಸ್ ಈ ರೀತಿಯಾಗಿ ನೀವು ಇದರಲ್ಲಿ ಫ್ರೀಯಾಗಿ ಸಿಂಗಲ್ ಕ್ಲಿಕ್ನಲ್ಲಿ ಈ ರೀತಿಯಾಗಿ 3D AI ಫೋಟೋ ಆಗಿ ನಿಮ್ಮ ಫೋಟೋನ ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದರೆ ಖಂಡಿತ ತುಂಬ ಲೈಕ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ. ಇದನ್ನು ಡೌನ್ಲೋಡ್ ಮಾಡಬೇಕಂದ್ರೆ ಲಾಂಗ್ ಪ್ರೆಸ್ ಮಾಡಿ ಸಿಂಪಲಾಗಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಫೋಟೋ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ನಾನು ಇವಾಗ ಗ್ಯಾಲರಿಯಲ್ಲಿ ಕೂಡ ಅದನ್ನು ತೋರಿಸ್ಕೊಡ್ತೀನಿ. ನೋಡ್ಬೋದು ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೀವು ಗ್ಯಾಲರಿಗೆ ಡೈರೆಕ್ಟಾಗಿ ಸೇವ್ ಆಗುತ್ತೆ. ಗ್ಯಾಲರಿಗೆ ಹೋಗಿ ನೀವು ಇಲ್ಲಿ ಚೆಕ್ ಕೂಡ ಮಾಡ್ಕೋಬೋದು. ಗೈಸ್, ನೋಡ್ಬೋದು ಗ್ಯಾಲರಿಯಲ್ಲಿ ಕೂಡ ಫೋಟೋ ಸೇವ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಸಿಂಗಲ್ ಕ್ಲಿಕ್ನಲ್ಲಿ ಅಂತ. ಈ ರೀತಿಯಾಗಿ ಟ್ರೆಂಡಿಂಗ್ನಲ್ಲಿರುವಂಥ ನೀವು 3D AI ಫೋಟೋನ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಖಂಡಿತ ನಿಮಗೆ ವ್ಯೂಸ್ ಬರುತ್ತೆ, ಜೊತೆಗೆ ಲೈಕ್ಸ್ ಕೂಡ ಬರುತ್ತೆ. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಮಂದಿಗೆ ಗೊತ್ತಿಲ್ಲ ಯಾವ ರೀತಿ ಮಾಡಬೇಕಂತ. ನೀವು ಶೇರ್ ಮಾಡಿದರೆ ಖಂಡಿತ ಅವರಿಗೆ ಇಷ್ಟ ಆಗುತ್ತೆ.